ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿ. ಪಂಚ ಗ್ಯಾರಂಟಿ ಯೋಜನೆ ವಿರೋಧಿಸಿ ಕುದುರೆ ಕತ್ತಿಯೊಂದಿಗೆ ವಿಭಿನ್ನ ಪ್ರತಿಭಟನೆ ಮಾಡಿದ ದೇವೇಂದ್ರ ದೇಸಾಯಿ ಕಲ್ಲೂರ್. ಅಂತಾರಾಜ್ಯ ಕಳ್ಳನ ಬಂಧನ. ರಾಜಾಪುರ ಗ್ರಾಮ ಪಂಚಾಯತ ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ್ ಮಳ್ಗಿ ಅಧಿಕಾರ ಸ್ವೀಕಾರ. ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಇನ್ನಷ್ಟು ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅದು ಬಿಟ್ಟು ರಾಜಕೀಯ ಉದ್ದೇಶಕ್ಕೆ ತಿರಸ್ಕಾರ ಮಾಡಿದ್ರೆ ಏನು ಮಾಡೋಣ? ಒಳ ಮೀಸಲಾತಿ ಬಿಲ್ ಸದನದಲ್ಲಿ ಚರ್ಚೆಗೆ ಬಂದಾಗ ಬಿಜೆಪಿಯವರು ಸುಮ್ಮನಿದ್ದರು. ಇವಾಗ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ. ಬಿಜೆಪಿಯವರು ಇರೋದೇ ಮೀಸಲಾತಿಯನ್ನು ಮುಗಿಸೋಕೆ ಎಂದು ಕಲಬುರಗಿಯಲ್ಲಿ ಬಿಜೆಪಿಯ ವಿರುದ್ಧ ಕಿಡಿಕಾರಿದ ಸಚಿವ ಪ್ರಿಯಾಂಕ್ ಖರ್ಗೆ. ದ್ವೇಷ ಭಾಷಣ ಕಾಯ್ದೆಯನ್ನು ಬಿಜೆಪಿ ಮಾತು ಕೇಳಿಕೊಂಡು ಪೆಂಡಿಂಗ್ ಇಡಬಾರದು. ಇನ್ನಷ್ಟು ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅದು ಬಿಟ್ಟು ರಾಜಕೀಯ ಉದ್ದೇಶಕ್ಕೆ ತಿರಸ್ಕಾರ ಮಾಡಿದ್ರೆ ಏನು ಮಾಡೋಣ? ಒಳ ಮೀಸಲಾತಿ ಬಿಲ್ ಸದನದಲ್ಲಿ ಚರ್ಚೆಗೆ ಬಂದಾಗ ಬಿಜೆಪಿಯವರು ಸುಮ್ಮನಿದ್ದರು. ಇವಾಗ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದರು. ರಾಮ್ಜಿ ಅಂದ್ರೆ ಸೀತಾರಾಮನೂ ಅಲ್ಲ, ದಶರಥ ರಾಮನೂ ಅಲ್ಲ, ಅದು ನಥುರಾಮ್ ಗೋಡ್ಸೆ ಕಾಯ್ದೆ. ನಥುರಾಮ್ RSS ನವರಿಗೆ ಬಡವರ ಕೆಲಸ ಕಸಿಯೋದೇ ಕೆಲಸ. ಈಗಾಗಲೇ ರಾಮ್ಜಿ ಕಾಯ್ದೆಯನ್ನು ನಮ್ಮ ಸಂಪುಟ ತಿರಸ್ಕಾರ ಮಾಡಿದ್ದೇವೆ. ಅಲ್ಲದೆ ಮುಂದಿನ ಅಧಿವೇಶನದಲ್ಲಿ 2 ದಿನ ವಿಶೇಷ ಸಭೆ ಕರೆಯುತ್ತೇವೆ. ಬಿಜೆಪಿಯವರ ಬೇಕಾದ್ರೆ ಅಲ್ಲಿ ಚರ್ಚೆ ಮಾಡ್ತೇವೆ. ಕಾಯ್ದೆ ವಿರೋಧಿಸಿ ದೊಡ್ಡ ಹೋರಾಟ ಮಾಡ್ತೇವೆ. ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ನಿಜವಾಗಿಯೂ ಕ್ರಾಂತಿಯಾಗುತ್ತೆ. ವಿಜೇಂದ್ರ ಮತ್ತು ಅಶೋಕ್ ಸ್ಥಾನ ಖಾಲಿಯಾಗುತ್ತೆ ಎಂದರು. ಯಾದಗಿರಿ ಕ್ರೀಡಾಪಟು ಮೇಲೆ FIR ಪ್ರಕರಣ ಕುರಿತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ವಿಚಾರ ಮಾತನಾಡಿದ ಅವರು, ಬಿಜೆಪಿ ಅವರ ಬಳಿ ಸುಳ್ಳಿನ ಕಾರ್ಖಾನೆ ಇದೆ, ಬರೀ ಸುಳ್ಳೋ ಪ್ರಚಾರ ಮಾಡುತ್ತಿದ್ದಾರೆ. ಹೀಗಾಗಿ ಅವರ ವಿರುದ್ಧ ನಾವು ದೂರು ಕೊಡ್ತೇವೆ. ಯಾದಗಿರಿ ಅಥ್ಲೆಟಿಕ್ ಯುವನ ನನ್ನ ಹೆಸರು ಹೇಳಿಲ್ಲ, ಅದು ನನ್ನ ಜಿಲ್ಲೆ ಸಹ ಅಲ್ಲ. RSS ಅವರನ್ನು ಮೆಚ್ಚಿಸಲು ಬಿಜೆಪಿ ನನ್ನ ಮೇಲೆ ನಿರಂತರ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಬಿಜೆಪಿ ಸಾಮಾಜಿಕ ಜಾಲತಾಣದ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾದ ಪ್ರಿಯಾಂಕ್ ಖರ್ಗೆ ಹುಬ್ಬಳ್ಳಿ ಘಟನೆ ಖಂಡಿಸಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಅವರು, ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಯ್ತಲ್ಲ, ಮೊದಲು ಬಿಜೆಪಿಯವರು ಅದನ್ನು ನೋಡಿಕೊಳ್ಳಲಿ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಬೈತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ, ಹಲವಾರು ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ವಾಪಸ್ ಕಳಿಸಿದ್ದಾರೆ. ಅಂಥದ್ದು ಏನಾದರೂ ಅವರಿಗೆ ಕ್ಲಾರಿಫಿಕೇಷನ್ಸ್ ಬೇಕಿದ್ರೆ ಸರ್ಕಾರ ಕೊಡುತ್ತೆ. ಆದರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು, ಕ್ಲಾರಿಫಿಕೇಷನ್ ಕೊಡೋದು, ಇಟ್ಕೊಳೋದು, ರಾಷ್ಟ್ರಪತಿಗೆ ಕಳಿಸೋದು ಸರಿಯಲ್ಲ. ಯಾಕಂದರೆ ಒಂದು ಯಾವುದು ಇಲ್ರಿ, ಒಳ ಮೀಸಲಾತಿ ಮಾಡ್ಬೋದು ಅಂತ ಮೋದಿಯವ್ರು ಹೇಳಿದ್ರೆ ಮಾಸ್ಟರ್ ಸ್ಟ್ರೋಕಾ? ಸುಪ್ರೀಂ ಕೋರ್ಟ್ ಅವ್ರ ಆದೇಶ ತಾನೇ ಪಾಲನೆ ಮಾಡಿರೋದು ನಾವು. ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿರೋದು, ಒಳ ಮೀಸಲಾತಿ ಏನಿದೆ ಸಬ್ಜೆಕ್ಟು, ಅದು ಕೇಂದ್ರದಲ್ಲ, ರಾಜ್ಯ ಅವರೇ ಮಾಡ್ಕೋಬೋದು. ಅದರ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಹಿಂದೆ ಏನೋ ಮಾಡ್ಬೋದಾಗಿತ್ತು ನಾವು, ಆದರೆ ಏನೋ ಅದು ಸೆಂಟ್ರಲ್ ಸಬ್ಜೆಕ್ಟ್ ಇದೆ ಅಂತ ಮಾಡೋಕ್ಕಾಗಿರಲಿಲ್ಲ.
ಮತ್ತು ಈ ಎಲ್ಲ ಬಿ ಜೆ ಪಿ ನಾಯಕರು ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಭಾಳ ಚೆನ್ನಾಗಿದೆ, ದೊಡ್ಡದಾಗಿ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಿದ್ರು, ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಇದು ಬಿಲ್ಲು ಬಂದಾಗ, ಚರ್ಚೆಗೆ ಬಂದಾಗ ಯಾಕೆ ಯಾರು ವಿರೋಧ ಮಾಡಿಲ್ಲ? ಇಂಟರ್ನಲ್ ರಿಸರ್ವೇಷನ್ ಆಗಬಾರ್ದು ಅಂತ. ಮತ್ತು ಇವ್ರು ಯಾಕೆ ಮಾಧುಸ್ವಾಮಿ ಸಮಿತಿ ಕೂಡಿಸಿದ್ರು ಹೇಳ್ಬೇಕಲ್ಲ. ಮಾಡಲೇಬೇಕು, ಈಗಾಗಲೇ ದಾಟಿದೆ ಸರ್. 10% ಕೊಟ್ಟಾದ ತಕ್ಷಣ ದಾಟಿತ್ತಲ್ಲ ಅಲ್ಲಿ EWS. ಅವಾಗ ಯಾರು ಏನಂದಿಲ್ಲ ಬಿ ಜೆ ಪಿಯವರು. ಇವ್ರು ನೋಡಿ, ಇವ್ರು ಮೀಸಲಾತಿಯನ್ನು ಮುಗಿಸ್ಬೇಕಂತಾನೆ ತಾನೇ ಇವ್ರು ಇರೋದು. ರಾಮಾ ಜೋಯ್ಸ್ ಅವ್ರು ಯಾರು ರೀ? ರಾಮಾ ಜೋಯ್ಸ್ ಅವರು ರಾಜ್ಯಸಭಾ ಮೆಂಬರ್ ಇದ್ದರು ಬಿ ಜೆ ಪಿಯಿಂದ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿಲ್ವಾ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸು ಪಂಚಾಯತ್ನಲ್ಲೆಲ್ಲ ಮೀಸಲಾತಿ ಇರಬಾರ್ದು ಅಂತ? ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಪ್ರೀತಿ SC ST ಮೇಲೆ? ಸುಮ್ಮನೆ ಇವ್ರು ಮಾತಾಡ್ತಾರೆ ನೋಡಿ. ಬಿ ಜೆ ಪಿ ಅವ್ರದ್ದು ಸುಳ್ಳಿನ ಫ್ಯಾಕ್ಟ್ರಿ ಇದೆ. ಅದು ಯಾದಗಿರಿನಲ್ಲಾಗಿರೋ ಘಟನೆಗೆ ನನಗೆ ಏನು ರೀ ಸಂಬಂಧ? ಆ ವ್ಯಕ್ತಿ ಎಲ್ಲನ ಕ್ರೀಡಾಪಟು ಎಲ್ಲನ ನನ್ನ ಹೆಸರು ಹೇಳಿದಾನ ಅಥವಾ ಏನಾಗಿದೆ? ಆ ವ್ಯಕ್ತಿಗೆ ಸರ್ಕಾರದಿಂದ 15 ಲಕ್ಷ ಜಿಮ್ ಮಾಡೋಕ್ಕೆ ಕೊಟ್ಟಿದೆ. ಅವ್ರು ಕೆಲವು ಏನೋ ಒಂದು RTIನಲ್ಲಿ ಏನೋ ಕೇಳಿದ್ದಾರೆ, ಅದು ವಿಳಂಬ ಆಗಿದೆ ಅಂದ್ಬಿಟ್ಟು ಅವರು ಪ್ರತಿಭಟನೆ ಮಾಡಿದರು. ಏನೋ ಪೆಟ್ರೋಲ್ ಸುರಿಸ್ಕೊಳೋಕ್ಕೆ ಹೋಗಿದ್ದಂತೆ ಆ ವ್ಯಕ್ತಿ. ಆ ಪೆಟ್ರೋಲ್ ಕ್ಯಾನನ್ನು ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇಲ್ಲದ್ರೆ ನಾಳೆ ಪೊಲೀಸ್ ಅವ್ರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅದನ್ನು ನನ್ನ ಮೇಲೆ ಹಾಕ್ತಾರೆ ಅಂತ ಸುಳ್ಳು ಸುದ್ದಿ ಇದೆಯಲ್ಲ. ಬಿ ಜೆ ಪಿಯವ್ರ ಮೇಲೆ ಇವತ್ತು ಕೇಸ್ ಹಾಕ್ತಾಯಿದ್ದೀನಿ. ಇವಾಗ ನಮ್ಮ ಅಧ್ಯಕ್ಷರ ಇದು ಡ್ರಾಫ್ಟ್ ಬರ್ತಾ ಇದೆ, ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದನೇ ನಾವು ಅಲ್ಲಿ ಅವ್ರಿಗೆ ಕೇಸ್ ಹಾಕಿಸ್ತಾ ಇರೋದು. ಬಿ ಜೆ ಪಿಯವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅವರ ಒಂದು ಕಾರ್ಖಾನೆನೇ ಇದೆ ಇದು. ನಮಗೆ ನೋಡಿ, ಎಸ್ಪೆಷಲಿ ನನಗೆ ಅವರಿಗೆ ಉತ್ತರ ಕೊಡೋಕ್ಕೆ ಆಗ್ತಾ ಇಲ್ಲ. ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಪಕ್ಷದ ಬಗ್ಗೆ ಆಗಿರ್ಬೋದು, ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅಥವಾ RSS ಅವ್ರ ಬಗ್ಗೆ ಆಗಿರ್ಬೋದು. ಈಗ RSS ಅವ್ರಿಗೆ ತೋರಿಸ್ಬೇಕಲ್ಲ ಅವರು, ನಾವು ಇಲ್ಲ ಇನ್ನೂ ಆ್ಯಕ್ಟಿವ್ ಇದ್ದೀವಿ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ, ಅದಕ್ಕೆ ಹಿಂಗೆ ಸುಳ್ಳು ಹಬ್ಬಿಸ್ತಾರೆ. ಪ್ರೂವ್ ಮಾಡಲಿ ನೋಡೋಣ. ರಾಜಕೀಯದ ನಿವೃತ್ತಿ ತಗೋತಾ ಅವ್ರ ಲೀಡರ್ಗಳು ಪ್ರೂವ್ ಮಾಡಿಬಿಡ್ಲಿ ಅವರು. ಈಗಾಗಲೇ ಇದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ತಮಗೂ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದ್ದಾರೆ. ಮೊದಲನೇದಾಗಿ ಒಂದು ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮಾಡಿ ನಾವು ಇದು ತಿರಸ್ಕಾರ ಮಾಡಿದ್ದೀವಿ. ದಿಸ್ ಈಸ್ ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್, ದಿಸ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ 21 ರೈಟ್ ಟು ಲೈವ್ಲಿಹುಡ್ ವಿರುದ್ಧ ಇದೆ, ಆರ್ಟಿಕಲ್ 280 ಆರ್ಟಿಕಲ್ 258 ವಿರುದ್ಧವಾಗಿ ಇದನ್ನು ನೀವು ಮಾಡಿದ್ದೀವಿ ಅಂತ ಆಗಲೇ ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮೂವ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ವಿಶೇಷವಾದಂಥ ಸಭೆ ಕೂಡ, ಅಧಿವೇಶನ ಕರಿಬೇಕು ಅಂತ ಕೂಡ ತೀರ್ಮಾನ ಆಗಿದೆ. 2 ದಿನದ್ದು ಚರ್ಚೆ ಮಾಡೋಣ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ OBC ಘಟಕದ ನಗರ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿ ಗಮನ ಸೆಳೆದರು. ಸಿದ್ದರಾಮಯ್ಯನವರ ಸರ್ಕಾರ ನೀಡಿದ ಪಂಚ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆಯಾಗಿವೆ. ಯುವಕ ಯುವತಿಯರಿಗೆ ಉದ್ಯೋಗ ದೊರೆಯುತ್ತಿಲ್ಲ. ರಾಜ್ಯದಲ್ಲಿ ರಸ್ತೆಗಳು ಹದಗಟ್ಟಿವೆ. ಶಕ್ತಿ ಯೋಜನೆಯಿಂದಾಗಿ ಚಾಲಕ ನಿರ್ವಾಹಕರಿಗೆ ಸಂಬಳ ನೀಡಲಾಗುತ್ತಿಲ್ಲ. ಬಸ್ಗಳು ಕೆಟ್ಟು ಹೋಗಿವೆ ಎಂದು ಆರೋಪಿಸಿ ದುಬೈ ಕಾಲನಿಯಿಂದ SVP ವೃತ್ತದವರೆಗೆ ಬೈಕ್ ರ್ಯಾಲಿ ಮಾಡಲಾಯಿತು. ನಂತರ ನಗರದ SVP ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕುದುರೆ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಭಾವಚಿತ್ರ ಧರಿಸಿದ ವ್ಯಕ್ತಿಯನ್ನು ಕುದುರೆ ಮೇಲೆ ಕೂರಿಸಿ ಕತ್ತೆಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಂತರ ಬಿಜೆಪಿ ಕಲಬುರಗಿ ನಗರ ಘಟಕದ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇವತ್ತು ಪಂಚ ಗ್ಯಾರಂಟಿ ಯೋಜನೆ ಅಂತೇಳಿ ಇವತ್ತು ಅನ್ನಭಾಗ್ಯ, ಯುವ ನಿಧಿ ಅಂತೇಳಿ ಒಟ್ಟು 5 ಯೋಜನೆಗಳನ್ನು ಮಾಡ್ಯಾರ. ಆ 5 ಯೋಜನೆಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಮತ್ತು ನಮ್ಮ ಸಮಾಜಕ್ಕೆ ಮತ್ತು ಯುವಕರಿಗೆ ಯಾವುದೋ ಕೆಲಸಕ್ಕೆ ಬರಲಾರ್ದಂಥ ಕೆಲಸ ಆಗಿದೆ. ಯಾಕಂದರೆ ಪಂಚ ಯೋಜನೆ ಗ್ಯಾರಂಟಿಯಲ್ಲಿ ಕೊಡುವಂಥ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗಿ ಇದು ಮಾಡಲಾಗ್ಯದ, ಮತ್ತು ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲ, ಮತ್ತು ಯುವ ನಿಧಿ ಅಂತೇಳಿ ಇಂಥ ಹಲವಾರು 5 ಯೋಜನೆಗಳು ಈ ಭಾಗಕ್ಕೆ ಕರ್ನಾಟಕಕ್ಕೆ ಯಾವುದೇ ಸವಲತ್ತು ಸಿಗುತ್ತಿಲ್ಲ. ಮತ್ತು ರಸ್ತೆ ಅಭಿವೃದ್ಧಿ ಆಗಲಿಕ್ಕಿಲ್ಲ, ಕುಡಿಯೋ ನೀರು ಬಗ್ಗೆ ಆಗಲಿಕ್ಕಿಲ್ಲ, ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ. ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಜನರಿಗೆ ಮೂರ್ಖನರಿಗೆ ಮಾಡ್ತಿದೆ. ಯಾಕಂದರೆ ಸರ್ಕಾರ
ತನ್ನ ಸಾರ್ವಜನಿಕರಿಗೆ ಕತ್ತಿಯಂತೆ ವರ್ತನೆ ಮಾಡಕತ್ತಿ. ಯಾಕಂದ್ರೆ ನಾವು ಈ ಭಾಗದಾಗ ಪ್ರತಿನಿಧಿಯಾಗಿ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ. ಘೋಷಣೆ ಮಾಡೋದಂಥ DK ಶಿವಕುಮಾರ್ನ ತಾಳದಂತೆ ಕುಡ್ಲಿಕ್ಕತ್ತ. ಯಾಕಂದ್ರೆ ಸಾರ್ವಜನಿಕರಿಗೆ ಪಂಚ ಯೋಜನೆ ಕೊಟ್ಟು ಕತ್ತಿಯಂತೆ ಸಾರ್ವಜನಿಕರಿಗೆ ಕತ್ತಿ ಮಾಡಿಬಿಟ್ರು. ಯಾಕಂದ್ರೆ ನಮ್ಗೆ ಇದು ಹಲವು ಯೋಜನೆಗಳು ಈಗ ನಿರುದ್ಯೋಗ ಮತ್ತು ಅಭಿವೃದ್ಧಿ ಆಗಬೇಕು, ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕಂತ. ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗತ್ತೇಳಿ ವಿನಂತಿ. ಪ್ರತಿಭಟನೆ ಉದ್ದೇಶ ಏನ್ರಿ? CM ಅವರಿಗೆ ಕುದುರೆ ಮೇಲೆ ಕುಂದ್ರಿಸಿರಿ ಸರ್. DK ಶಿವಕುಮಾರ್ ಸರ್ ಇವತ್ತು ನೋಡಿ ಸರ್, ಸಿದ್ದರಾಮಯ್ಯ ಯಾಕಂದ್ರೆ ಮ್ಯಾಕ್ ಕುದುರೆ ಖುಷಿ ಹೋದ್ರೆ ನಮ್ಮ ಸಾರ್ವಜನಿಕರಿಗೆ ಮೂರ್ಖರು ಮಾಡ್ಯಾರ. ಯಾಕಂದ್ರೆ ಪಂಚ ಯೋಜನೆ ಅಂತೇಳಿ ಎಲ್ಲರಿಗೆ ಬಸ್ ಫ್ರೀ ಬಿಟ್ಟಾರ. ಪಂಚ ಯೋಜನೆಗೆ ಬಸ್ ಫ್ರೀ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಅನ್ನಭಾಗ್ಯ ಕೊಟ್ಟರಂತ, ಯುವ ನಿಧಿ ಅಂತ ಕೊಟ್ಟಿರಂತ, ಗೃಹ ಯೋಜನೆ ಕೊಟ್ಟಿರಂತ. ಇವು 5 ಯೋಜನೆ ಕೊಟ್ಟು ಸಾರ್ವಜನಿಕ ಕತ್ತಿ ಮಾಡ್ರೆ. ಯಾಕೆ DK ಶಿವಕುಮಾರ್ ಅವರ ತಾಳದಂತೆ ಕೈಕೊಳ್ಳಿಗತ್ತಾರ. ಈ ಸಂದರ್ಭದಲ್ಲಿ ಶಶಿ ಮದ್ದೂರ್, ರಾಮೋಜಿ ಜ್ಯೋತಿಬಾ ಸಂಗು, ಲೋಕೇಶ್, ರಾಕೇಶ್ ಮಾಡ್ಯಾಳ್, ಶಿವಾನಂದ್ ಕಲ್ಲೂರ್, ಕಮಲಾಕರ್ ಅಣ್ಕಲ್, ಸಿದ್ದು ಬುಸ್ನೂರ್, ನಾಗೋ ಹತ್ಗುಂದಿ, ಶಿವರಾಜ್, ಮಲ್ಲು ಪೋದರ್ ಸೇರಿದಂತೆ ಹಲವರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಒಂಟಿ ವೃದ್ಧೆ ಮನೆಗೆ ನುಗ್ಗಿ ದರೋಡೆ ಮಾಡಿದ ಅಂತಾರಾಜ್ಯ ಕಳ್ಳನನ್ನು ಬ್ರಹ್ಮಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಶರಣಪ್ಪ SD ತಿಳಿಸಿದ್ದಾರೆ. ಕಲಬುರಗಿ ನಗರದ ವಿಠ್ಠಲ್ ನಗರದಲ್ಲಿರುವ ಗುರುಬಾಯಿ ಎಂಬ ವೃದ್ಧೆ ಮೈಮೇಲಿನ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಶಿವಕುಮಾರ್ ಅಲಿಯಾಸ್ ದಡಿಯಾ ಶಿವು ಎಂಬ ಆರೋಪಿಯನ್ನು ಬ್ರಹ್ಮಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈ ಆರೋಪಿ ಕೊಲೆ ಪ್ರಕರಣ ಸೇರಿದಂತೆ ಒಟ್ಟು 40 ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿವೆ. ಹೆಂಡತಿ ತವರು ಮನೆಗೆ ಆಗಮಿಸಿದ್ದ ಹಿನ್ನೆಲೆ ಆರೋಪಿ ಶಿವಕುಮಾರ್ ಹೆಂಡತಿ ಭೇಟಿ ಮಾಡಲು ಬಂದು ವೃದ್ಧೆ ಒಬ್ಬಳ ಇರೋದು ಗಮನಿಸಿ 5 ಲಕ್ಷ ಮೌಲ್ಯದ 40 ಗ್ರಾಮ ಚಿನ್ನಾಭರಣ ದೋಚಿ ಕಳ್ಳ ಪರಾರಿಯಾಗಿದ್ದ. ಆರೋಪಿ ಶಿವಕುಮಾರ್ನನ್ನು ಬಂಧಿಸಿ ಚಿನ್ನಾಭರಣ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ನಗರ ಪೊಲೀಸ್ ಆಯುಕ್ತರ ಕಲಬುರಗಿ ನಗರದಲ್ಲಿ ನಡೆದ 1 ವರ್ಷದ ಪ್ರಕರಣಗಳ ಪತ್ತೆ ಹಚ್ಚಿದ ಕುರಿತು ಅಂಕೆಗಳ ಸಮೇತ ಮಾಹಿತಿ ನೀಡಿದರು. ಗ್ರೂಪಿಗೆ ಮೆಸೇಜ್ ಹಾಕಿದ್ದಾರೆ ನೋಡಿ ಅವರು. ಇದು ಪ್ರಕರಣ ಆಗಿದ್ದು ಆ್ಯಕ್ಚುಲಿ ಮೇದಲ್ಲಿ, ಲಾಸ್ಟ್ ಇಯರ್ ಮೇದಲ್ಲಿ ಆಗಿತ್ತು. ಈವ್ನಿಂಗ್ ಅರೌಂಡ್ ಬಿಟ್ವೀನ್ 8 to 10 ವೈದ್ಯರು ಇರ್ತಾರೆ. ವೈದ್ಯರು ಅವರು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಅಜ್ಜಿ ಇರ್ತಾರೆ, ಅವ್ರ ತಾಯಿ. ಏನು ಒಬ್ಬನು ಆರೋಪಿ ಇದ್ದಾನೆ, ಆ ಮನೆಗೆ ಎಂಟ್ರ್ ಆಗ್ತಾನೆ. ಬಾಗಿಲು ಹಾಕಿರೋದಿಲ್ಲ. ಮನೆಗೆ ಎಂಟ್ರಾಗಿ ಅವರಿಗೆ ಕೈಕಾಲು ಕಟ್ಟಿ ಬಾತ್ರೂಮಲ್ಲಿ ಲಾಕ್ ಮಾಡಿ ಅವ್ರ ಮೈ ಮೇಲಿರುವ ಚಿನ್ನಾಭರಣವನ್ನು ದೋಚ್ಕೊಂಡು ಹೋಗಿರ್ತಾನೆ. ಸೊ ತುಂಬ ಗಂಭೀರವಾಗಿರುವ ಪ್ರಕರಣ ಆಗಿರುತ್ತು. ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ವಿ ಮತ್ತು ತಾಂತ್ರಿಕ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಅಂತಂದರೆ ಸುತ್ತಮುತ್ತಲಿನ ಎಲ್ಲ CCTVಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ನಮ್ಮ ಪರಿಶೀಲನೆ ನಂತರ ಕೆಲವು ಕುರುಗಳು ಸಿಕ್ಕಿದ್ವು. ಅದರಲ್ಲಿ ವಿಶೇಷವಾಗಿ ಪ್ರಶಂಸಿಸಬೇಕಾಗಿದ್ದು ಈಗಿನ ಏನು ಬ್ರಹ್ಮಪುರ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಅವರ ಕ್ರೈಮ್ ಟೀಮ್ ಮತ್ತು ACP ಸೌತ್ ಈ ಒಂದು ಕಂಟಿನ್ಯೂಯಸ್ ಪರ್ಸಿವರೆನ್ಸ್ಲಿಂದ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಬಂಧಿತನಾದವನ ಆರೋಪಿ ಹೆಸರು ಶಿವಕುಮಾರ್ ಅಲಿಯಾಸ್ ದಡಿಯಾ ಶಿವ ಅಂತ. ಬೇಸಿಕಲಿ ಅರೌಂಡ್ 35 years, ಮೂಲತಃ ಬೆಂಗಳೂರವನು. ಇವನ ಒಂದು ಅಪರಾಧ ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಅಂತಾರಾಜ್ಯ ಅಪರಾಧಿ ಇದ್ದಾನೆ ಇವನು. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ವಿವಿಧ ರಾಜ್ಯಗಳಲ್ಲಿ ಇವನ ಮೇಲೆ ಅಪರಾಧಗಳಿದ್ದಾವೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿದ್ದು ಅಂತಂದರೆ ಇವನ ಮೇಲೆ ಬರೇ ರಾಬ್ರಿ, ದರೋಡೆ ಅಷ್ಟೇ ಅಲ್ಲ, ಮನೆಗಳತನ ಪ್ರಕರಣಗಳಿದ್ದಾವೆ, ವಾಹನ ಕಳ್ಳತನ ಪ್ರಕರಣಗಳಿದ್ದಾವೆ, ಕೊಲೆ ಪ್ರಕರಣ ಇವನ ಮೇಲಿದೆ. ಮತ್ತು ಇವನನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಾಗ ತಿಳಿದು ಬಂದಿರೋದೇನಂತಂದರೆ ಇವನ ಏನು ಹೆಂಡತಿ ಇದ್ದಾರೆ, ಬೇಸಿಕಲಿ ಶಿ ಈಸ್ ಫ್ರಮ್ ಗುಲ್ಬರ್ಗ, ಆಳಂದ್ ಅಲ್ಲಿ ಲೆಂಗ್ಟಿ ಗ್ರಾಮದವರಿದ್ದಾರೆ. ಸೊ ಅವರಿಗೆ ಭೇಟಿ ಆಗಲಿಕ್ಕೆ ಬಂದಿರ್ತಾನೆ. ಇನ್ನೊಂದು ಇದರಲ್ಲಿ ಗಮನಿಸಬೇಕಾಗಿದ್ದೇನಂತಂದರೆ ಕಲಬುರಗಿದಲ್ಲಿ ಮಾಡಿರುವಂಥ ಫಸ್ಟ್ ಅಫೆನ್ಸ್. ಆಮೇಲೆ ಚಿತ್ತೂರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರ್ತಾನೆ. ಬೇಲಲ್ಲಿ ಹೊರಗಡೆ ಬಂದು ಅವನ ಹೆಂಡತಿ ಜೊತೆಯಲ್ಲಿ ವಾಸಕ್ಕೆ ಬಂದಾಗ ಈ ಅಪರಾಧ ಮಾಡಿ ಹೋಗಿರ್ತಾನೆ. 1 week ಇಲ್ಲಿ ಇದ್ದಿರ್ತಾನೆ. ಆ ಟೈಮಲ್ಲಿ ಹಣಕ್ಕೆ ಏನು ಖರ್ಚಿಗೆ ಬೇಕಾಗಿರುತ್ತೆ ಆ ಟೈಮಲ್ಲಿ ಅಪರಾಧ ಮಾಡಿರ್ತಾನೆ.
ಸೊ ವೆರಿ ರಿಮೋಟ್ ಎವಿಡೆನ್ಸ್ ಇತ್ತು ನಮಗೆ, ತುಂಬ ಕಠಿಣವಾದ ಪ್ರಕರಣ ಇತ್ತು. ಆದರೂ ನಮ್ಮ ತನಿಖಾ ಏನು ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಉತ್ತಮ ಒಂದು ಪತ್ತೆಯನ್ನು ಮಾಡಿದ್ದಾರೆ. ಇದೇ ರೀತಿ ತಾವು ನೋಡಿದ್ರಿ, ಕಳೆದ ಒಂದೂವರೆ ತಿಂಗಳ ಹಿಂದೆ ಒಬ್ಬನು ಪುಣೆಯಿಂದ ಮಹಾರಾಷ್ಟ್ರದಿಂದ ಟ್ರೈನ್ ಹತ್ತಿ ಕನ್ಯಾಕುಮಾರಿ ಹೋಗಬೇಕಾದ್ರೆ ಟ್ರೈನ್ ಟಿಕೆಟ್ ಇಲ್ಲದೆ ಆಕ್ಸಿಡೆಂಟಲ್ ಆಗಿ ಕಲಬುರಗಿದಲ್ಲಿ ಅಪರಾಧ ಮಾಡ್ತಾನೆ. ಅದರಲ್ಲೂ ಕೂಡ ನಮ್ಮ ಸ್ಟೇಷನ್ ಬಜಾರ್ದವರು ಆರೋಪಿಯನ್ನು ಬಂಧಿಸಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ವಿ. ಸೊ ವಿ ಆರ್ ಟ್ರೈಯಿಂಗ್ ಬೆಸ್ಟ್. ಎಲ್ಲಿ ನಮಗೆ ಸಣ್ಣ ಪುಟ್ಟ ಕುರುಹುಗಳಿದ್ದರೂ ಅವುಗಳನ್ನು ಪತ್ತೆ ಮಾಡದೆ ಬಿಡ್ತಾ ಇಲ್ಲ. ಇದರಲ್ಲೂ ಕೂಡ ಈ ಆರೋಪಿಯನ್ನು ಬಂಧಿಸಲಾಗಿದೆ. ಇದರಲ್ಲಿ ಶ್ರಮಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಪ್ರಶಂಸನಾ ಪತ್ರಗಳನ್ನು ನೀಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಒಂದೇ ಮನೆಯಲ್ಲಿದ್ದರು. ಅವ್ರದ್ದು ಏನು ಡಾಕ್ಟರ್ ಇದ್ದಾರೆ, ಅವರು ಪ್ರೈವೇಟ್ ಕ್ಲಿನಿಕ್ ಹೋಗಿದ್ದ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಒಬ್ಬರೇ ಇರ್ತಾರೆ. ಓನ್ಲಿ ರಾಬ್ರಿ ಮಾಡಿರೋಂಥದ್ದು, ಬೇರೆ ಏನು ಕಳ್ತನ ಮಾಡಿಲ್ಲ. ಅದು ಅವನು ತಲೆನೇ ಹಾಕಿಲ್ಲ. ಅವನು ಅಜ್ಜಿನೇ ಟಾರ್ಗೆಟ್ ಮಾಡಿದಾನೆ. ಏನು ಟೈಮ್ ಇದೆ 8 to 10 ಅವರು ಕ್ಲಿನಿಕ್ ಹೋಗಿರ್ತಾರೆ. ಆ ಟೈಮಲ್ಲಿ ಇವರು ಮನೇಲಿ ಒಬ್ಬರೇ ಇರ್ತಾರಂತ ಗಮನಿಸಿ ಆ ಟೈಮಲ್ಲಿ ಅಪರಾಧ ಮಾಡಿರೋಂಥದ್ದು. ಸೊ ಈಗ ನಾವು ಕಲೆ ಹಾಕಿದ ಪ್ರಕಾರ ನಿಯರ್ಲಿ 40ರಿಂದ 50 ಪ್ರಕರಣಗಳು ಇನ್ಮೇಲಿದ್ದಾವೆ, ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾವೆ. ಹೆಚ್ಚಿನದಾಗಿ ರಾಬ್ರಿ, ದರೋಡೆ. ಇಲ್ಲಿ ಕಲಬುರಗಿಯಲ್ಲಿ ಇದು ಫಸ್ಟ್ ಅಫೆನ್ಸ್ ಮಾಡಿದ್ದಾನೆ. ಬೇರೆ ಕಡೆ ಇದ್ದಾನೆ. ಇತ್ತೀಚೆಗೆ ರೀಸೆಂಟಾಗಿ ಬೆಂಗಳೂರಲ್ಲಿ ಜಿಗಣಿಯಲ್ಲಿನೂ ಅರೆಸ್ಟ್ ಆಗಿದ್ದ ಅವನು. ಯಾಸ್ ಆಫ್ ನೋ ಹೀಸ್ ಅರೆಸ್ಟೆಡ್. ಈಗ ಒಂದು ಚಿಕ್ಕ ವಿರಾಮ. ರಾಜಾಪುರ ಗ್ರಾಮ ಪಂಚಾಯತ ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ್ ಮಳಗಿ ಅಧಿಕಾರ ಸ್ವೀಕಾರ. ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಾಳಗಿ ತಾಲೂಕಿನ ರಾಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನಬದ್ಧ ಪ್ರಕ್ರಿಯೆಯ ಮೂಲಕ ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ್ ಮಳಗಿ ಅವರು ಅಧಿಕಾರ ಸ್ವೀಕರಿಸಿದರು. ಬಳಿಕ ಕಾಳಗಿ ಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಗ್ರಾಮ ಸ್ವರಾಜ ಪಂಚಾಯತ ಆಕ್ಟ್ ಅನ್ವಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳು ಖಾಲಿಯಾಗಿದ್ದ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಚಂದ್ರಶೇಖರ್ ಮಳಗಿ ಅವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಲಭಿಸಿದೆ. ಈ ಹಿಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಗರಣವೊಂದಿಗೆ ಸಿಲುಕಿ ಸ್ಥಾನದಿಂದ ವಜಾಗೊಂಡಿದ್ದು, ಉಪಾಧ್ಯಕ್ಷರು ಸಹ ಸದಸ್ಯತ್ವದಿಂದ ಅನರ್ಹಗೊಂಡಿದ್ದರು. ಇದರಿಂದ ಪಂಚಾಯಿತಿಯಲ್ಲಿ ಉಂಟಾಗಿದ್ದ ಆಡಳಿತಾತ್ಮಕ ಖಾಲಿತನಕ್ಕೆ ಇದೀಗ ಹೊಸ ನಾಯಕತ್ವ ದೊರೆತಿದೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಚಂದ್ರಶೇಖರ್ ಮಳಗಿ ಅವರು, ಸಿಕ್ಕಿರುವ ಕಡಿಮೆ ಅವಧಿಯಲ್ಲಿಯೂ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೇನೆ.
ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀಡಲಾಗುವುದು ಎಂದು ಚಂದ್ರಶೇಖರ್ ಮಳಗಿ ಅವರು ಹೇಳಿದರು. ನೂತನ ಅಧ್ಯಕ್ಷರಾಗಿ ನೇಮಕವಾದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಹಾಗೂ ಆತ್ಮೀಯರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿ ಗೌರವಿಸಿದರು. ರಾಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ಉತ್ಸಾಹದೊಂದಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ರಾಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಜಿ ಮಿಳ್ಗಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವರಾಜ್ ಪಾಟೀಲ್ ಸಾಲ್ಹಳ್ಳಿ, ಸತ್ಯನಾರಾಯಣರಾವ್ ಕುಲಕರ್ಣಿ, ರಾಜಶೇಖರ್ ನಾಯ್ಕೋಡಿ, ಶರಣು ರಾಜಾಪುರ್, ಮುಖಂಡರಾದ ಸಂಜು ಕುಮಾರ್ ಜವಳ್ಕರ್, ರಮೇಶ್ ಚೌಹಾಣ್, ಆರ್ಕೆ ಕಲಬುರ್ಗಿ, ತಾವರ್ಗೆರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಫಿರೋಜ್ ಪಟೇಲ್, ಅನಿಲ್ ಕುಮಾರ್ ಹರ್ಸೂರ್, ಪ್ರಶಾಂತ್ ಕದಂ, ಕಾಳ್ಗಿ ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ಕಿಚ್ಚದ್, ಜಗನ್ನಾಥ್ ತೇಲಿ, ಈಸುಗೌಡ್ ಮಳಗಿ, ಸಂತೋಷ್ ಕೋಡ್ಮಂಡಳ್, ಅಶೋಕ್ ಸಾಲ್ಹಳ್, ಸುಂದರ್ ಡಿ ಸಾಗರ್, ಮಲ್ಲಿಕಾರ್ಜುನ್ ಸಿಂಗೆ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ಮಹಿಳೆ ವಿವಸ್ತ್ರ ಕೇಸ ಹಾಗೂ ಜೀವಂತ ಜನಪ್ರತಿನಿಧಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಶ್ರದ್ಧಾಂಜಲಿ ಪೋಸ್ಟ್ ಖಂಡಿಸಿ ಕಲಬುರಗಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಘಟನೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಇಂದು ಕಲಬುರಗಿ ನಗರದ ಬಿಜೆಪಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರಸ್ತೆ ಮೇಲೆ ಕುಳಿತು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಂತರ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮಹಿಳಾ ಮುಖಂಡೆ ಸಂತೋಷಿ ರಾಣಿ ತೇಲ್ಕೂರ್ ಹಾಗೂ ಸುಧಾ ಹಾಲ್ಕಾಯಿ ಅವರು ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ರಕ್ಷಕರೇ ಭಕ್ಷಕರಾಗಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಒಬ್ಬ ದಲಿತ ಮಹಿಳಾ ಬಿಜೆಪಿ ಕಾರ್ಯಕರ್ತರ ಮೇಲೆ ಇವತ್ತು ಅವಳನ್ನು ವಿವಸ್ತ್ರಗೊಳಿಸಿ ದೌರ್ಜನ್ಯ ಎಸಗಿರ್ತಕ್ಕಂಥ ಪೊಲೀಸರಿಂದ ಆಗಿರ್ತಕ್ಕಂಥ ಈ ಕೃತ್ಯ ಇದು ಇವತ್ತು ಈ ಕಳೆದ ಬುಧವಾರ 7ನೇ ತಾರೀಕು ಅವತ್ತು ನಡೆದಿರ್ತಕ್ಕಂಥದ್ದಿದೆ. ಇಂಥ ಒಬ್ಬ ದಲಿತ ಒಬ್ಬ ಮಹಿಳೆ ಕಾರ್ಯಕರ್ತರು ಸುಜಾತ ಹಂಡೆ, ಅವಳೊಬ್ಬ ಬಿಜೆಪಿ ಕಾರ್ಯಕರ್ತರು ಅನ್ನೋಕ್ಕೂ ಮೊದಲು ಅವಳೊಬ್ಬ ಮಹಿಳೆ ಇದ್ದಾಳೆ, ಅವಳೊಬ್ಬ ನಾಗರಿಕಳಿದ್ದಾಳೆ. ಇಂಥದ್ರಲ್ಲಿ ಇವತ್ತು ನಮ್ಮನ್ನು ರಕ್ಷಿಸಬೇಕಾದಂಥ ಪೊಲೀಸರು, ರಕ್ಷಣೆ ಕೊಡಬೇಕಾದಂಥ ಪೊಲೀಸರು ಇವತ್ತು ಆ ಮಹಿಳೆ ಜೊತೆಗೆ ಆ ರೀತಿಯಾಗಿ ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಇದನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಗುಲ್ಬರ್ಗಾ ಜಿಲ್ಲೆ ಮಹಿಳಾ ಮೋರ್ಚಾ ಇವತ್ತು ಅದನ್ನು ಉಗ್ರವಾಗಿ ಖಂಡಿಸ್ತದೆ. ಇವತ್ತು ದೌರ್ಜನ್ಯ ಎಸಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಸಂವಿಧಾನ ಮತ್ತು ಕಾನೂನಿನ ವ್ಯವಸ್ಥೆ ಅದರ ಜೊತೆಗೆ ಒಬ್ಬ ಮಹಿಳೆಯ ಗೌರವಕ್ಕೆ ನಡೆದಿರ್ತಕ್ಕಂಥ ದಾಳಿ ಇದಾಗಿದೆ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರು ಇವತ್ತು ಮಾತೆತ್ತಿದ್ರೆ ಹೇಳ್ತಾರೆ, ನಾವೆಲ್ಲ ಹಿಂದುಳಿದವ್ರ ಪರವಾಗಿದ್ದೇವೆ, ನಾವೆಲ್ಲ ದಲಿತರ ಪರವಾಗಿದ್ದೇವೆ, ಕಾನೂನಿನ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು, ಸಂವಿಧಾನವನ್ನು ಸಂರಕ್ಷಿಸ್ತಕ್ಕಂಥವ್ರು ನಾವು ಅಂತ ಮಾತಾಡೋಂಥ ಮುಖ್ಯಮಂತ್ರಿಗಳೇ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ? ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ, ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಮಹಿಳೆಯರ ಮೇಲೆ ಕೊಲೆಗಳಾಗ್ತಾ ಇದ್ದಾವೆ. ಇಷ್ಟೆಲ್ಲ ಆದರೂ ಯಾವ ಕ್ರಮ ಜರುಗಿಸ್ತಾ ಇದ್ದೀರಾ? ಯಾವ ರೀತಿ ಆಡಳಿತ ನೀವು ಇವತ್ತು ರಾಜ್ಯದಲ್ಲಿ ಜನರಿಗೆ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಇದೆ. ಇಷ್ಟೇ ಅಲ್ಲದೆ ಇವತ್ತು ಸುಳ್ಯದ ಶಾಸಕಿ ಭಾಗೀರಥಿ ಅನ್ನುವಂಥ ಅವ್ರ ಬಗ್ಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅನ್ನುವಂಥ ಪೋಸ್ಟ್ ಹಾಕ್ತಾರೆ ಅಂತ ಹೇಳಿದ್ರೆ ಇದುವರೆಗೂ ಆ ಪೋಸ್ಟ್ ಹಾಕಿದವನ ವಿರುದ್ಧ ಕ್ರಮ ಜರುಗಿಸಲ್ಲ, ಬಂಧಿಸಲ್ಲ ಅಂತ ಅನ್ನೋದಾದ್ರೆ ಯಾವ ರೀತಿಯ ಹಿಂದುಳಿದವ್ರ ಪರವಾಗಿ ನೀವಿದ್ದೀರಾ? ಯಾವ ರೀತಿಯಾಗಿ ದಲಿತರ ಪರವಾಗಿ ನೀವು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದೀರಾ? ಇವತ್ತು ನಮ್ಮ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬೆದರಿಕೆ ಕರೆಯನ್ನು ಹಾಕ್ತಾನೆ. ಒಬ್ಬನು ಚೂರಿಯಿಂದ ಇರಿದು ನಿಮ್ಮನ್ನು ಹತ್ಯೆ ಮಾಡ್ತೀವಿ ಅನ್ನೋಂಥ ಬೆದರಿಕೆ ಕರೆ ಬರುತ್ತೆ ಅದರಲ್ಲಿ ಅಂತಂದರೆ ಯಾವ ರೀತಿಯ ಕಾನೂನು ಕ್ರಮ ಜರುಗಿಸಿದ್ದೀರಾ, ಬಂಧಿಸಿದ್ದೀರಾ ನೀವು ಇದುವರೆಗೂ? ಹಾಗಾದರೆ ನೀವು ಯಾವ ದಲಿತರ ಪರವಾಗೂ ಇಲ್ಲ, ಯಾವ ಮಹಿಳೆಯರ ಪರವಾಗೂ ಇಲ್ಲ, ಯಾವ ಹಿಂದುಳಿದವ್ರ ಪರವಾಗೂ ಇಲ್ಲ. ಹಾಗಾದರೆ ನೀವು ರಕ್ಷಣೆ ಯಾರಿಗೋಸ್ಕರ ಯಾರನ್ನು ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ನಿಮ್ಮ ರಕ್ಷಣೆಗೆ ನೀವು ನಿಂತ್ಕೊಂಡಿದ್ದೀರಾ?
ಇವತ್ತು ರಾಜ್ಯದಲ್ಲಿ ಕಾನೂನಿನ ವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು ಜನರನ್ನ ರಕ್ಷಿಸಬೇಕಾದವರು ಇವತ್ತು ಭಕ್ಷಕರಾಗಿ ಇವತ್ತು ಜನರನ್ನ ನೋಡ್ತಾ ಇದ್ದಾರೆ. ಮೇಡಮ್, ಶಾಸಕರ ಮಧ್ಯೆ ಗಲಾಟೆ ಆದ್ರೆ ಅಧಿಕಾರಿಗಳ ತಲೆದಂಡ ಮಾಡ್ತಾರೆ. ಒಬ್ಬ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಇದು ಮಾಡಿದ್ರು. ಇದುವರೆಗೂ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿ ಅದಕ್ಕೆ ನಾವು ಈ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು ಯಾರೇ ತಪ್ಪಿತಸ್ಥ ಸ್ಥಾನದಲ್ಲಿರೋಂಥ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ತ್ವರಿತವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಬಹಳ ಒಂದು ನಾಚಿಕೆ ಪಡುವಂಥ ಸಂಗತಿ ಇತ್ತೀಚೆಗೆ ನಾವು ನೋಡಿದ್ದೀವಿ. ಹುಬ್ಳಿಯಲ್ಲಿ ಒಂದು ದಲಿತ ಮಹಿಳೆ ಬಿಜೆಪಿ ಕಾರ್ಯಕರ್ತರ ಮೇಲೆ ನಿರ್ವಸ್ತ್ರ ಮಾಡಿಬಿಟ್ಟು ಅವಳ ಮೇಲೆ ಪೊಲೀಸರು ಅವಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅವಳನ್ನು ಹೊಡಿತಿದ್ದಾರೆ ಅಂತ ಹೇಳಿಬಿಟ್ಟು ನಾವೆಲ್ಲ ಟಿವಿಯಲ್ಲಿ ಸಹ ವೀಕ್ಷಿಸಿದ್ದೀವಿ. ನನ್ನ ಪ್ರಶ್ನೆ ಏನು ಅಂತಂದರೆ, ಇವತ್ತು ಕಾನೂನು ಸುವ್ಯವಸ್ಥೆ ಕಂಪ್ಲೀಟಾಗಿ ಕುಸಿದು ಹೋಗಿದೆ. ಇಲ್ಲಿನ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ನೀವು ಏನೇ ಹೋಗಿ ಕೇಳಿಬಿಟ್ಟು ಅವ್ರು ಹೇಳ್ತಾರೆ ಐ ಡೋಂಟ್ ನೋ ಅಂತ ಹೇಳ್ತಾರೆ. ಸೊ ಅವ್ರದ್ದು ಇನ್ನೊಂದು ಹೆಸರು ಐ ಡೋಂಟ್ ನೋ ಮಿನಿಸ್ಟರ್ ಅಂತಾನೆ ಇಡಬೇಕು ನಾವು. ಇನ್ನೊಂದು ಏನು ಅಂತಂದರೆ ಇಟ್ ಈಸ್ ಓನ್ಲಿ ತುಷ್ಟೀಕರಣ ರಾಜಕೀಯ ಮತ್ತು ಒಂದು ದ್ವೇಷ ರಾಜಕೀಯವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಕರ್ನಾಟಕದ ಜನತೆ ಅಷ್ಟೇ ಅಲ್ಲ, ಇವತ್ತು ಪೊಲೀಸರು ಸಹ ಸುರಕ್ಷಿತ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಪೊಲೀಸರು ಕರ್ನಾಟಕ ಸರ್ಕಾರದ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಕೈಗೊಂಬೆಯಾಗಿ ನಿಂತ್ಕೊಂಡಿದೆ. ಅನೇಕ ಪೊಲೀಸ್ ಠಾಣೆಗಳ ಮೇಲೇ ಎಷ್ಟೋ ಸಲ ಅತ್ಯಾಚಾರಗಳಾಗಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. ಇವತ್ತು ಯಾವಾಗ ಸಿದ್ದರಾಮಯ್ಯ ಅವರು ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಒಂದು ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತಿದ್ದಾರೆ, ಅವಾಗ ಏನು ಕ್ರಮ ತಗೊಳ್ಳಂಗಿಲ್ಲ. ಯಾವಾಗ ಮೊನ್ನೆ KDP ಮೀಟಿಂಗಲ್ಲಿ ಸಹ ನಾವು ನೋಡಿದ್ದೀವಿ, ಕಾಂಗ್ರೆಸ್ ಲೀಡರ್ಗಳ ನಡುವೆ ಜಗಳ ಆಗುತ್ತೆ, ಕಾಂಗ್ರೆಸ್ BJP ಶಾಸಕರ ಮೇಲೆ ಹೋಗಿ ಹಲ್ಲೆ ಮಾಡ್ತಾರೆ. ಅಷ್ಟೇ ಅಲ್ಲ, ಕೊಪ್ಪಳದಲ್ಲಿ ಪ್ಲಾಸ್ಟಿಕ್ ಚೇರ್ಗಳನ್ನು ಜಿ ಸೋಮಣ್ಣ ಅವರು ಬಂದಾಗ ಆವಾಗ ಪ್ಲಾಸ್ಟಿಕ್ ಚೇರ್ಗಳನ್ನು ಎಸಿತಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಶಾಸಕನ ಸೆಕ್ಯೂರಿಟಿ ಗಾರ್ಡ್ ಕಾಂಗ್ರೆಸ್ಸಿನ ಒಂದು ಕಾರ್ಯಕರ್ತರ ಮೇಲೆ ಬುಲೆಟ್ ಹಾರಿಸ್ಬಿಟ್ಟು ಅವನ ಸಾವಾಗುತ್ತೆ. ಅಲ್ಲೂ ಸಹ ಏಕಾಏಕಿ ಅವತ್ತು ಏನು ಪೋಸ್ಟೆಡ್ ಇರ್ತಾರೆ SP ಅವರಿಗೆ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಂದ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಏಕಾಏಕಿ ಅವರನ್ನು ಸಸ್ಪೆಂಡ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇವ್ರ ಮೇಲೆಲ್ಲ ನೀವು ನಿಮ್ಮ ಕಾಂಗ್ರೆಸ್ಸಲ್ಲಿ ಅಧಿಕಾರಿಗಳ ಮೇಲೆ ನೀವು ಕ್ರಮ ತಗೊತೀರಿ. ಯಾವಾಗ ಒಂದು ದಲಿತ ಮಹಿಳೆ ಬಗ್ಗೆ ಆಗತ್ತೆ ಆವಾಗ ನೀವು ಕ್ರಮ ತಗೊಳ್ಳಂಗಿಲ್ಲ. ಪರಪ್ಪನ ಆಗ್ರಹದಲ್ಲಿ ಟೆರರಿಸ್ಟ್ಗಳಿಗೆ ಸೀರಿಯಲ್ ರೇಪಿಸ್ಟು ಮತ್ತು ಮರ್ಡರರ್ಸ್ಗಳಿಗೆ ನೀವು 5 ಸ್ಟಾರ್ ಫೆಸಿಲಿಟಿ ಕೊಡ್ತಾ ಇದ್ದೀರಾ. ಕಲಬುರಗಿ ಸೆಂಟ್ರಲ್ ಜೈಲಲ್ಲೂ ಸಹ ನೀವು ಅವರಿಗೆ ಒಂದು 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ. ಬಟ್ ಒಬ್ಬಳು ಮಹಿಳೆಗೆ ಅರೆಸ್ಟ್ ಮಾಡಬೇಕು ಅಂದರೆ ಇಷ್ಟೊಂದೆಲ್ಲ ಕ್ರಮ ತಗೊತೀರ, ಇಷ್ಟೊಂದೆಲ್ಲ ಅವಳ ಮೇಲೆ ಆಪಾದನೆಗಳನ್ನು ಹೊಲಿಸ್ತೀರ. ಎಲ್ಲಿ ಅನೇಕ ಪೊಲೀಸ್ ಆಫೀಸರ್ಸು ಕಾನ್ಸ್ಟೇಬಲ್ಸು ಅವ್ರ ಜೀವವನ್ನು ಒತ್ತಿಟ್ಟು ಇಂಥ ಒಂದು ನೊಟೋರಿಯಸ್ ಕ್ರಿಮಿನಲ್ಸಿಗೆ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಪ್ರೂಫ್ ಕೊಟ್ಟು ಕೋರ್ಟಲ್ಲಿ ಸಾಬೀತಾದ್ಮೇಲೆ ಅವರಿಗೆ ಅರೆಸ್ಟ್ ಮಾಡಾದ್ಮೇಲೆ ನೀವು 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತೀರಾ? ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಇದುವರೆಗೂ ಧ್ವನಿ ಎತ್ತಿಲ್ಲ ಮಹಿಳೆಗೆ. ನಾನು ಅದೇ ಹೇಳ್ತಾ ಇದ್ದೀನಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿವರೆಗೂ ಎಲ್ಲೂ ಕಾಣಿಸ್ತಾ ಇಲ್ಲ. ಅವರು ಕಾಣೆಯಾಗಿದ್ದಾರೆ. ಇಂಥ ವಿಷಯ ಎಲ್ಲಿ ಕಾಂಗ್ರೆಸ್ ಅವರ ಕೈವಾಡ ಇರುತ್ತೆ, ಎಲ್ಲಿ ಪೊಲೀಸ್ ಆಫೀಸರ್ಸ್ ಅವರ ಒಂದು ಆದೇಶದ ಮೇಲೆ ಇವೆಲ್ಲ ಮಾಡ್ತಾ ಇರ್ತಾರೆ, ಆವಾಗ ಅವರೆಲ್ಲ ಆಬ್ಸ್ಕಾಂಡಿಂಗ್ ಆಗ್ತಾರೆ. ಬೇರೆ ವಿಷಯ ಬರಲಿ ಆವಾಗ ಅವ್ರು ಎದ್ದು ಬಂದು ದನಿ ಎತ್ತುತ್ತಾರೆ. ನಾನು ಅದೇ ಹೇಳ್ತಾ ಇದ್ದೀನಿ, ಅಪೀಸ್ಮೆಂಟ್ ಪೊಲಿಟಿಕ್ಸ್ ನಡೀತಾ ಇದೆ, ತುಷ್ಟೀಕರಣ ರಾಜಕೀಯ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಷ್ಟೇ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಬಾರ್ದು, ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ್ ಆಗಬೇಕು ಇವತ್ತು ಅಂತ ನಾನು ಕೇಳ್ಕೊಂತೀನಿ. ಈ ಸಂದರ್ಭದಲ್ಲಿ BG ಪಾಟೀಲ್, ಶಾಸಕ ಅವಿನಾಶ್ ಜಾಧವ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್, ಜಯಶ್ರೀ ಮತ್ತಿಮೂಡ್, ಜಿಲ್ಲಾಧ್ಯಕ್ಷ ಬಗ್ಲಿ ಸೇರಿದಂತೆ ಜಿಲ್ಲೆಯ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.